Hi, welcome to Veda Online Classes. Subject Accountancy. I am your accountancy lecturer Ranjuna Prasad. Welcome back to my online classes, students. Now I have to go to explain you another one problem for how to prepare double entry system of booking. Okay, how we have to prepare a double column cash book. It's very good. It's very easy. It's very simple because ಎರಡು ಬ್ಯಾಂಕ್ ಮತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎರಡನ್ನು ನಾವು ಬರೆಯುವಾಗ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ನಡೀತಾ ಇರುತ್ತೆ. ಸೊ ಅಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಸಣ್ಣ ಸಣ್ಣ ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ಳಿ. ಸೊ ಈಗಲೂ ಕೂಡ ನಾನು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಜೊತೆಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಒಮ್ಮೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಕೆಲವೊಂದು ಸರಿ ಎಡುವಂತಹ ಸಾಧ್ಯತೆಗಳಿರ್ತದೆ. ಎಡುತ್ತೀವಿ, ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ. ಆ ಸಮಸ್ಯೆಗಳನ್ನು ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ದುಡುಕನ್ನು ಕೂಡ ಮಾಡ್ತೀವಿ, ದುಡುಕ್ತೀವಿ. ಏನಾಗುತ್ತೆ? ಒಂದು ರೀತಿ ಕೆಲವೊಂದ್ಸರಿ ನಮ್ಮ ಅಸಹಾಯಕತೆನೇ ನಮ್ಮನ್ನು ದುಡುಕೋ ಥರ ಮಾಡುತ್ತೆ, ಅಥವಾ ನಾವು ದುಡುಕಿದ ಮೇಲೆ ಅಸಹಾಯಕರಾಗ್ತೀವಿ. ಒಂದು ಸಣ್ಣ ಪ್ರಶ್ನೆ. ಸೊ ಇಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಯಾರಾದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥವ್ರು ನಮ್ಮ ಮೇಲೆ ಏನಾದರೂ ಬಾಣ ಹೊಡಿದ್ರೆ ಏನು ಮಾಡ್ಬೋದಾಗುತ್ತೆ? ಭಾಳಷ್ಟು ಜನ ಕೇಳಿರ್ತೀರಿ ಈ ಕತೆ. ಭಾಳ ಹಿಂದಿನ ಕಾಲದಿಂದಲೂ ಕೇಳ್ಕೊಂಡು ಬಂದಿರುವಂಥದ್ದು, ಉಪನಿಷತ್ನಲ್ಲಿ ಬರ್ತಾರೆ. ಒಮ್ಮೆ ಒಂದು ಕಾಡು ಅಂದ್ರೆ ಬಹಳ ಸುಂದರವಾಗಿರ್ತದೆ. ಅದು ರಾಮಚಂದ್ರನ, ಶ್ರೀರಾಮನ ಕಾಡು. ಹಾಗೆಲ್ಲ ಸಿಕ್ಕಾಪಟ್ಟೆ ಇರ್ತಿತ್ತು. ಹಾಗೇನಾಯ್ತು, ಒಂದು ಸಂಜೆ ಇಡೀ ನಿಸರ್ಗದ ಸೊಬಗನ್ನು ಸವಿತಾ ಅವನ ಬೆನ್ನನ್ನು ಕೆಳಗಡೆ ಇಟ್ಕೊಂಡು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದ. ಏನು ಸುಂದರವಾಗಿದೆ, ಸನ್ಸೆಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಪಕ್ಷಿಗಳು ಕೂಗಾಡುತ್ತೆ, ಎಷ್ಟು ಚೆನ್ನಾಗಿ ಪಕ್ಷಿಗಳು ಅರ್ಚುತ್ತೆ, ಮತ್ತೆ ಈ ಸೊಬಗನ್ನು ನೋಡ್ಲಿಕ್ಕೆ ಎಂಥ ಆನಂದ ಆಗ್ತದೆ, ಎಂಥ ಖುಷಿ ಸಿಗುತ್ತದೆ. ಹಾಗೆ ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಆ ರಾಮನ ಕೋದಂಡ ಅಲುಗಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು, ಯಾಕೆ ಅಲುಗಾಡ್ತಾರೆ? ಯಾಕೆ ಅಂತ ನೋಡಿದ್ರೆ ನಿಲ್ತಾ ಇಲ್ಲ, ಅಲುಗಾಡ್ತಾ ಇದೆ. ಏನು ಅಂತ ನೋಡಿದ್ರೆ, ಕೆಳಗಡೆ ಒಂದು ಕಪ್ಪೆ 4 ಕಾಲುಗಳನ್ನ ಚಾಚ್ಕೊಂಡ್ಬಿಟ್ಟು ಇನ್ನೇನು ಪ್ರಾಣ ಹೋಗುತ್ತೆ, ನಾಗೆ ಹೊರಗಡೆ ತೆಗೆದಿದೆ, ಕಣ್ಣು ಬೆಳಗಾಗ್ತಾ ಇದ್ದಾವೆ, ಆ ಭಯದಲ್ಲಿ ನಡಗುತ್ತಾ ಇದೆ, 4 ಕಾಲು ಚಾಚ್ಕೊಂಡ್ಬಿಟ್ಟಿದೆ. ಹಾಗೇನ್ ಮಾಡ್ದ ಶ್ರೀರಾಮ, ಆ ತನ್ನ ಬಿಲ್ಲನ್ನು ತೆಗೆದು ಪಕ್ಕಕ್ಕೆ ಸರಿಸಿ ಕಪ್ಪೆನ ಕೈಗೆ ತಗೊಂಡು ಹೇಳ್ದ. ಅದನ್ನ ಮೈ ಸವರ್ತಾ ಹೇಳ್ದ, ಅಯ್ಯೋ ಮಂಕೆ ರಾಮ, ನಾನು ಇದ್ದೀನಿ ಕೆಳಗೆ ಅಂತ ಹೇಳಿದ್ರೆ ನಾನು ತೆಕ್ಕೊಂತ ಇರಲಿಲ್ಲವೇ ಬಿಲ್ಲನ್ನ? ಇಷ್ಟೊಂದು ಒದ್ದಾಡ್ಬೇಕಿತ್ತೆ. ಒಂದು 10 ನಿಮಿಷ ಸ್ವಲ್ಪ ಸುಧಾರಿಸ್ಕೊಂಡು ಹೇಳ್ದು ಕಪ್ಪೆ. ಏನು ಹೇಳ್ತು ಗೊತ್ತಾ? ಬಹಳ ಸುಂದರವಾಗಿದೆ. ಏನು ಹೇಳ್ತು ಅಂದ್ರೆ, ಹೌದು ಬಾ, ನೀನು ಭಗವಂತ ಇದೆಯಾ? ನಾನು ಏನಾದರೂ ಕೇಳಿದ್ರೆ ನೀನು ನನ್ನನ್ನು ಕಾಪಾಡೋನೇ ಇದ್ದೆ. ಹಿಂದೆ ನಾನು ಒಂದು ಹಾವಿನ ಬಾಯಿಗೆ ಸಿಕ್ಕೊಂಡಿದ್ದೆ. ನಾನು ಹಾವಿನ ಬಾಯಿಗೆ ಸಿಕ್ಕೊಂಡಾಗ ಕಾಪಾಡು ಅಂತ ಹೇಳಿ ಕೇಳಿದೆ. ನೀನು ಇದ್ದಲ್ಲಿಂದಲೇ ಒಂದು ಬಾಣವನ್ನು ಬಿಟ್ಟು ಹಾವಿನ ತಲೆ ಕತ್ತರಿಸಿದೆ, ನನ್ನ ಪ್ರಾಣ ಉಳಿತು. ಆದರೆ ಇವತ್ತು ನೀನೇ ನನ್ನ ಮೇಲೆ ನನ್ನನ್ನು ನಾಶ ಮಾಡಲಿಕ್ಕೆ ನಿಂತಿರುವಾಗ, ನಿನ್ನ ಬೆಲ್ಲೇ ನನ್ನ ಮೇಲೆ ಊರಿರುವಾಗ ನಾನು ಯಾರನ್ನು ತಾನೇ ರಕ್ಷಿಸುವಂತ ಕೇಳೋದಕ್ಕೆ ಸಾಧ್ಯ? ಎಂತ ಅದ್ಭುತವಾದ ಮಾತು ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ನಮಗೆ ಭಯ ಇರ್ತದನೋ ಅಲ್ಲಿಯವರೆಗೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ.
ಮೀನ್ಸ್ ನಮಗೆ ಎಲ್ಲಿಯವರೆಗೆ ನಮ್ಮ ಸಮಯ ಚೆನ್ನಾಗಿರ್ತದೆ, ಎಲ್ಲಿಯವರೆಗೆ ನಾವು ವಿಧೇಯರಾಗಿರ್ತೀವಿ, ಅಲ್ಲಿಯವರೆಗೆ ಏನೂ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ನಾವು ನಮ್ಮತನವನ್ನು ಕಳೆದುಕೊಂಡು ಅನ್ಯಾಯದ ಕಡೆಗೆ ಕಾಲಿಟ್ಟದ್ದಾದರೆ ಆಗೇನಾಗುತ್ತೆ, ನಮ್ಮನ್ನು ತುಳಿತಕ್ಕಂಥ ಒಂದು ಶಕ್ತಿ ಬರ್ತದೆ. ಅಫ್ಕೋರ್ಸ್ ಇದನ್ನೇನು ಹೇಳಿದೆ ಅಂತ ಹೇಳಿದ್ರೆ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಬಾರಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಆಸ್ ಇಟ್ ಈಸ್ ಇವನ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಕೂಡ ಒಂದಷ್ಟು ಯೋಚನೆ ಮಾಡಬೇಕಾಗುತ್ತೆ. ಕರೆಕ್ಟ್ ಇದೆಯಾ, ಫಸ್ಟ್ ಪಾಯಿಂಟ್, ನಾನು ಮಾಡ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆಯಾ ಇಲ್ವೋ, ಸೊ ಇಲ್ಲದೆ ಇದ್ರೆ ನಾನು ಏನು ಮಾಡಬೇಕು, ಈ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕೆಲಸಗಳ ಕಡೆಗೆ ಗಮನ ಕೊಡಬೇಕು. ಈಗ ಸ್ಟೂಡೆಂಟ್ಸ್ ಒಂದು ಪ್ರಾಬ್ಲಮ್ ನಿಮಗೆ ಏನು ಮಾಡ್ತೀನಿ, ಮೊನ್ನೆ ಒಂದು ಪ್ರಾಬ್ಲಮ್ ಮಾಡಿಸ್ದೆ ನಿಮಗೆ, another one problem, take down. From the following informations, prepare double column cash book, okay, cash book, double column cash book. 2013 January, okay. Partner ಕೊಡಿ. January 1st, balance, it's nothing but opening balance of cash in hand. ಎಷ್ಟಿದೆ ಇಲ್ಲಿ ಅಮೌಂಟ್ ಒಂದು ಸಪ್ರೇಟ್ ಕಾಲಮ್ ಹಾಕೊಂಡಿರ್ತೀನಿ. 12,000 cash at bank, 32,000, okay, 32,000. Then 02 sold goods for cash, sold goods for cash, sold goods for cash, 5,000. Third, purchased furniture by check, 9,000. Then fifth, received cash from Ramesh, 8,900. 8, paid a check to Purandar 11,300. 10th, paid cash into bank, paid cash into bank 2,000. Next, 16th, paid rent. ಇದು ಕೂಡ ಒಂದು ಸಣ್ಣ ಕಾಲಮ್ ಹಾಕೊಂತೀನಿ. paid rent 3,000. 19th, paid salary by check.
paid salary by check 4,000. Withdrawn cash, withdrawn from bank for office use 4,000. 30th, purchase office stationery. Purchase office stationery. Purchase office stationery. Purchase office stationery 1,000. See the problem. Nodi, from the following informations, prepare double column cash book for the month of 2013 January. Okay, first balance of cash in hand 12,000, cash at bank 32,000, sold goods for cash 5,000, purchased furniture by check 9,000, received cash from Ramesh 8,900, paid a check to Purandar 11,300 and paid cash into bank rupees 2,000, rent paid 3,000, salary paid by check 4,000 and withdrawn from bank for office use 4,000, purchased office stationery 1,000. This is the problem. You have to solve the problem. Solve ಮಾಡೋಣ problem na. Okay. Okay, see. Problem only first thing is ಹೇಳಿದ್ರೆ opening balance. Opening balance. Balance of cash in hand. Cash at bank ಅಂತಿದೆ ಅಲ್ವಾ. So opening balance cash ಎಷ್ಟಿದೆ 12,000 ರೂಪಾಯಿ ಇದೆ. ಬ್ಯಾಂಕ್ ಎಷ್ಟಿದೆ 32,000 ರೂಪಾಯಿ. ಓಕೆ, ನೆಕ್ಸ್ಟ್ ಎರಡನೇ ತಾರೀಕು ಡೇಟ್ 2 ನಲ್ಲಿ ಏನಾಗಿದೆ ಅಂತಂದ್ರೆ ಸೇಲ್ ಆಗಿದೆ. ಸೇಲ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಗಿದೆ, ಹೌದಾ? ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೇಲ್ಸ್ ರಿಸಿಟ್ಸ್ ಆಗ್ತದೆ. ಸೇಲ್ಸ್ 5,000 ಕ್ಯಾಶ್ ಗೆ ಸೇಲ್ ಮಾಡಿದೆ. ಓಕೆ, ಕ್ಯಾಶ್ ಕಾಲಮ್ ಬರುತ್ತೆ, ಬ್ಯಾಂಕ್ ಕಾಲಮ್ ಬರುತ್ತೆ. ನೆಕ್ಸ್ಟ್ ಒನ್ ಥರ್ಡ್ ಪರ್ಚೇಸ್ ಫರ್ನಿಚರ್ ಬೈ ಚೆಕ್. ಫರ್ನಿಚರ್ ಏನ್ ಮಾಡಿದ್ವಿ 3rd ಅಲ್ಲಿ 130 ನಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಫರ್ನಿಚರ್ ಪರ್ಚೇಸ್ ಮಾಡಿದೀವಿ. ಅದು ಎಷ್ಟು ರೂಪಾಯಿಗೆ ಅಂತಂದ್ರೆ 9,000 ರೂಪಾಯಿಗೆ ಅದು ಚೆಕ್ ಕೊಟ್ಟಿದ್ವಿ. ಪೇಮೆಂಟ್ ಕಾಲಮ್ ಅಲ್ಲಿ ಫರ್ನಿಚರ್ ಅಂತ ಬರ್ಕೊಳ್ಳಿ. ಫರ್ನಿಚರ್ ಕ್ಯಾಶ್ ಕಾಲಮ್ ಖಾಲಿ ಬಿಡಿ, 9,000 ಬ್ಯಾಂಕ್. ಓಕೆ, ನೆಕ್ಸ್ಟ್ 05th received cash from Ramesh. Okay, 5,130 Ramesh cash ಕೊಟ್ಟಿದ್ದಾನೆ. ರಮೇಶ್ ಕ್ಯಾಶ್ ಕೊಟ್ಟಿದ್ದಾರೆ. ಬ್ಯಾಂಕ್ ಖಾಲಿ ಎಷ್ಟು ಕೊಟ್ಟಿದ್ದಾರೆ 8,000 ರೂಪಾಯಿ ಕ್ಯಾಶ್. ಆಯ್ತಾ? ನೆಕ್ಸ್ಟ್ ನೋಡಿ 8 ಎಂಟ್ರಿ ಏನಿದೆ ಪುರಂದರ್ ಪೇಡ್ ಪುರಂದರ್ ಬೈ ಚೆಕ್. ಓಕೆ, ಪುರಂದರ್ಗೆ ಚೆಕ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ ಹರಿ ಅವತ್ತು 8 ಅಲ್ಲಿ ಕೊಟ್ಟಿದ್ದೀವಿ 1,2030. ಪುರಂದರ್ಗೆ ಎಷ್ಟು ಕೊಟ್ಟಿದ್ದೀವಿ 11,000 ರೂಪಾಯಿ ಕೊಟ್ಟಿದ್ದೀವಿ. ಓಕೆ, 11,000 ಚೆಕ್ ಕೊಡಿ. ನೆಕ್ಸ್ಟ್ ಇನ್ಯಾವುದಿದೆ? ಓಕೆ, ಯಾರು ಏನು ಕೊಟ್ಟಿದ್ದೀವಿ ಅಲ್ಲಿ ಇನ್ನೊಂದು ನೋಡಿ ಏನಿದೆ ಅಂತಂದ್ರೆ 11,000 then paid into bank. ಓಕೆ, 10th ಏನಿದೆ ಬ್ಯಾಂಕಿಗೆ ಪೇ ಮಾಡಿದ್ದೀವಿ. 10,130 ನಲ್ಲಿ ಇಲ್ಲಿ ಕ್ಯಾಶ್ ಬಂದಿದೆ. ಎಷ್ಟು ಬಂದಿದೆ ಕ್ಯಾಶ್ ಅಂದ್ರೆ 9,000 ರೂಪಾಯಿ ಬಂದಿದೆ. 9,000 ಇಲ್ಲಿ ಕ್ಯಾಶ್ ಏನಾಗಿದೆ ಬ್ಯಾಂಕಿಗೆ ಹೋಗಿದೆ 10,
ಒಂದು 13 ಪೇಮೆಂಟ್ ಕಾಲಮ್ ಬ್ಯಾಂಕ್ ಅಂತ ಬರ್ಕೊಳ್ಳಿ. ಇಲ್ಲಿ ಕ್ಯಾಶ್ ಎಷ್ಟು ಹೋಗಿದೆ 9000 ರೂಪಾಯಿ ಹೊರಗೆ ಹೋಗಿದೆ. ಇಲ್ಲಿ ಎರಡೂ ಕಡೆ ಬಂದಿರೋದ್ರಿಂದ ಇದನ್ನ ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರಿತೀವಿ. Contra entry, that means one entry arises in both debit and credit column. It called contra entry. Okay. Next, ಇನ್ನೇನಿದೆ? Paid rent 16 ನಾವೇನ್ ಮಾಡಿದ್ವಿ? Rent ಕೊಟ್ಟಿದ್ವಿ. 16 1 13 paid rent. Rent ಎಷ್ಟು ಕೊಟ್ಟಿದ್ವಿ? 3000 ರೂಪಾಯಿ ಕ್ಯಾಶ್ ಅಂತ ಕೊಡ್ತೀವಿ. ಏನಿಲ್ಲ ಅಂತಂದ್ರೆ ಕ್ಯಾಶ್ ಕೊಡ್ತೀವಿ. ಓಕೆ, ಬ್ಯಾಂಕ್ ಅಕೌಂಟ್ ಖಾಲಿ. ನೆಕ್ಸ್ಟ್ ನೋಡಿ, ಪೇಡ್ ಸ್ಯಾಲರಿ ಬೈ ಚೆಕ್ 19th ಎಂಟ್ರಿ ಕೂಡ 19 1 13 ಪೇಡ್ ಸ್ಯಾಲರಿ ಅಥವಾ ಬರೀ ಸ್ಯಾಲರಿ ಅಂತ ಬರೆದ್ರು ನಡೀತದೆ. ಸ್ಯಾಲರಿ ಎಷ್ಟಿದೆ? ಸ್ಯಾಲರಿ 4000 ರೂಪಾಯಿ ಚೆಕ್ ಕೊಡಿ. ಓಕೆ, 4000 ಚೆಕ್ ಕೊಡಿ. ನೆಕ್ಸ್ಟ್, ವಿಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್. ಆಫೀಸ್ ಯೂಸ್ ಗೋಸ್ಕರ ನಾವು ಮಾಡಿದೀವಿ, ಬ್ಯಾಂಕ್ ಇಂದ ವಿಡ್ರಾ ಮಾಡಿದೀವಿ ಕ್ಯಾಶ್. ಸೊ ಇಲ್ಲಿ ಎಲ್ಲಿಂದ 28 ಅಲ್ಲ 28 1 13 ಕ್ಯಾಶ್. ಸರಿ, ಬ್ಯಾಂಕ್ ಇಂದ ಬಂದಿದೆ. ಬ್ಯಾಂಕ್ ಇಂದ ಏನ್ ಬಂದಿದೆ? ಕ್ಯಾಶ್ ಬಂದಿದೆ. ಎಷ್ಟು? 4000 ರೂಪಾಯಿ ವಿಡ್ರಾ ಮಾಡಿ. ಇಲ್ಲಿ 4000. ಇಲ್ಲಿ ಕೂಡ 28 ಅಂತ ತೋರಿಸಬೇಕಾಗುತ್ತೆ. 113 ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಇದೆ ಅಲ್ವಾ, ಸೊ ಎರಡೂ ತೋರಿಸಬೇಕಾಗುತ್ತೆ ನಾವು. ಇಲ್ಲಿ ಕ್ಯಾಶ್ ಕಾಲಮ್ ಖಾಲಿ ಬಿಡಿ, 4000 ಇಲ್ಲಿ ಬ್ಯಾಂಕ್ ಕಾಲಮ್ ಅಲ್ಲಿ ತೋರಿಸಿ. ಎರಡು ಬಂತಲ್ಲ, ಸೊ ಎರಡು ಕಡೆ ಎಂಟ್ರಿ ಇರೋದ್ರಿಂದ ಇದನ್ನ ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರಿತೀವಿ. ಓಕೆ, ಕಾಂಟ್ರಾ. ಲಾಸ್ಟ್ ಒನ್, ಪರ್ಚೇಸ್ ಆಫೀಸ್ ಸ್ಟೇಷನರಿ. ಆಫೀಸ್ಗೋಸ್ಕರ ಸ್ಟೇಷನರೀಸ್ ಪರ್ಚೇಸ್ ಮಾಡಿದ್ರಂತೆ. ಅದಕ್ಕೆ ಎಷ್ಟಾಗಿದೆ ಅಂತಂದ್ರೆ 1000 ರೂಪಾಯಿ ಕ್ಯಾಶ್ ಕೊಟ್ಟಿದೆ. 30th 1 13 ಎಷ್ಟಿದೆ ಅಂತಂದ್ರೆ ಸ್ಟೇಷನರಿ. ಓಕೆ, ಸ್ಟೇಷನರಿ ಕ್ಯಾಶ್ ಕೊಟ್ಟಿದ್ದೀವಿ, 1000 ರೂಪಾಯಿ ಕೊಟ್ಟಿದ್ದೀವಿ. ಈಗ ಟೋಟಲ್ ಮಾಡೋಣ. ಓಕೆ, ಟೋಟಲ್ ಮಾಡೋಣ. ಎಷ್ಟು ಬರುತ್ತೆ? ಇಲ್ಲಿ ಟೋಟಲ್ ಮಾಡಿ, ಇಲ್ಲಿ ಟೋಟಲ್ ಮಾಡಿ. ಎಷ್ಟು ಬರುತ್ತೆ ನೋಡೋಣ. ಈಗ 32 + 9 41,000. ಇದು 12 29,000. ಇಲ್ಲಿ ಕೂಡ 29,000 41,000. ಓಕೆ, ಈಗ ನೋಡಿ 13,000 ಮೈನಸ್ 29,000 ಕಡೆಗೆ 13,000 ಮೈನಸ್ 29,000 ರಿಮೈನಿಂಗ್ 16,000 ಡಿಫರೆನ್ಸ್ ಬರ್ತಿದೆ. 16,000 ಇಲ್ಲಿ ಎಷ್ಟಾಯಿತು? 41,000 ಮೈನಸ್ 28,000. ಅಲ್ಲಿಗೆ 48 ಮೈನಸ್ 28 41 minus 28 remaining 23,000. Yes, remaining 23. 48 minus 28,000. 41 minus 28 13,000. 30,000. This is called 31st 1 2013 balance carried down. Balance carried down ಅಂತ ಹೇಳಿ ಕರಿತೀವಿ ಅಲ್ವಾ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಪ್ರಾಬ್ಲಮ್ನ. ಓಕೆ, ಯಾವುದೇ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಎರಡನ್ನೂ ಪರ್ಫೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ ಅಲ್ವಾ? ಓಕೆ, ಸೊ
ಎನಿವೆ ಸ್ಟೂಡೆಂಟ್ಸ್, ಐ ಥಿಂಕ್ ನಿಮಗೆ ಅರ್ಥ ಆಗಿರೋ ಪ್ರಾಬ್ಲಮ್ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ನಿಮಗೆ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಜೊತೆಗೆ ನನ್ನ ಪರ್ಸನಲ್ ಆಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಆಗುವಂಥ ನೆಸೆಸಿಟೀಸ್ ಇಲ್ಲ. ಜೊತೆಗೆ ಈ ಪ್ರಾಬ್ಲಮ್ಸ್ ಅಂತ ಟಿಪಿಕಲ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಅಲ್ಲ, ಭಾಳ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಫಸ್ಟ್ ಇಯರ್ ಅಕೌಂಟ್ಸ್ ಯಾವ ಥರ ಇದೆ ಅಂದರೆ, ನೀವು ಫಸ್ಟ್ ಇಯರಲ್ಲಿ ಏನು ಕಲಿತೀರಿ ಆ ಫಸ್ಟ್ ಇಯರ್ ಅಕೌಂಟ್ಸ್ ನಿಮಗೆ ಅಂಟಿಲ್ ದಿ ಡೆತ್ ಅಂತ ಹೇಳ್ತೀವಲ್ಲ, ಸಾಯುವವರೆಗೆ ಕೂಡ ನಿಮಗೆ ರಿಪೀಟ್ ಆಗುತ್ತೆ. ಸೊ ಈ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಲ್ಲಿಯವರೆಗೆ ಏನು ಕ್ಲಾಸಸ್ ಆಗಿದೆ, ಇನ್ನೇನು ನಿಮ್ಮ ಕ್ಲಾಸಸ್ ತೆರೆಯುವಂಥ ಸಮಯ ಕೂಡ ಹತ್ತಿರದಲ್ಲಿದೆ. ಸೊ ಸರ್ಕಾರದ ಆದೇಶ ಏನಾದರೂ ಈ ವಾರದಲ್ಲಿ ಬಂದರೆ ನಿಮಗೆ 16ನೇ ತಾರೀಕಿಂದ ಕಾಲೇಜಸ್ ಓಪನ್ ಆಗ್ತದೆ. ಸೊ ಆಗಿಂದ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇನ್ನು 1-2 ಎಷ್ಟು ಸಾಧ್ಯನೋ ಅಷ್ಟು ತರಗತಿಗಳನ್ನ ನಿಮಗೆ ಆನ್ಲೈನ್ ಕ್ಲಾಸಸ್ ಮಾಡಿಕೊಡ್ತೀವಿ. ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಾ ಇರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಅಂದರೆ ನಮ್ಮ ಎಲ್ಲ ಕ್ಲಾಸಸ್ನ ನೋಟಿಫಿಕೇಶನ್ಸು ನಿಮ್ಗೆ ಈಸಿಯಾಗಿ ಬರ್ತದೆ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.